ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತಿಗೆ ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ಸುನಂದಾ ಕುಲಕರ್ಣಿ ಅವರು. ಅವರು ನಮ್ಮ ಪ್ರೊಫೆಸರ್ ಆದಂಥ ಡಾಕ್ಟರ್ RH ಕುಲಕರ್ಣಿ ಅವರ ಮಗಳು. MBBS ನಲ್ಲಿ ಗೈನೆಕೋಬಿನಲ್ಲಿ ಚಿನ್ನದ ಪದಕ ಪಡೆದಂಥವ್ರು. ತಮ್ಮ ಇಡೀ ಜೀವನವನ್ನ ಮಹಿಳೆಯರು ಅವರ ಆರೋಗ್ಯಕ್ಕೆ ಅವರು ಮುಡುಪಿಟ್ಟಂಥವ್ರು. ಬೆಂಗಳೂರು ಮೆಡಿಕಲ್ ಕಾಲೇಜಿಂದ ಪ್ರೊಫೆಸರ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿ ನಿವೃತ್ತಿ ಪಡೆದ ನಂತರ ಕೂಡ ಅವರು ಇವತ್ತು ತಮ್ಮ ಪ್ರವೃತ್ತಿ ಪ್ರಕಾರ ಸೇವೆಯನ್ನ ಮುಂದುವರಿಸಿದ್ದಾರೆ. ಅಷ್ಟೇ ಅಲ್ಲ, ನೂರಾರು ಪುಸ್ತಕಗಳನ್ನ ಜನರಲ್ಲಿ ಜಾಗೃತಿ ಮೂಡಿಸಕ್ಕೆ ಬರೆದಿದ್ದಾರೆ. ಇವತ್ತು ಅವರು ನಮಗೆ ಈ ಸ್ಟಿಲ್ ಬರ್ತ್ ಅಂತಂದ್ರೆ ಭ್ರೂಣ ಸತ್ತು ಹುಟ್ಟುವುದು ಯಾಕೆ ಅಂತ ತಿಳ್ಸಕ್ ಬಂದಿದ್ದಾರೆ. ಮಹಿಳೆ ಅಂತಂದ್ರೆ ಪ್ರಕೃತಿ ನಿಯಮ ಅಂತಂದ್ರೆ ತಾಯಿ ಆಗುವಂಥದ್ದು. ಆ ತಾಯಿ ಆಗ್ಬೇಕಂತ ಅಷ್ಟೊಂದು ಅವರು ಆಸೆ ಪಟ್ಕೊಂಡು ಪ್ರಬಲವಾದ ಇಚ್ಛೆಯಿಂದ ಗರ್ಭಿಣಿಯಾಗಿ 9 ತಿಂಗಳು ನಾಜೂಕಾಗಿ ತುಂಬಾ ಜಾಗರೂಕರಾಗಿ ಮಗುನ ನೋಡ್ಕೊಂಡಿರ್ತಾರೆ. ಆದ್ರೆ ಹೆರಿಗೆ ಸಮಯದಲ್ಲಿ ಆ ಮಗು ಬದುಕಿಲ್ಲ, ಸತ್ತಿದೆ ಅಂದಾಗ ಅವ್ರಿಗೆ ಸಿಡಿಲು ಬಡದಂಗಾಗತ್ತೆ, ಮನೆಯವ್ರಿಗೆಲ್ಲ ಆಘಾತ ಆಗತ್ತೆ. ಹಾಗಾಗಿ ಈ ಆಘಾತ ಆಗಬಾರ್ದು ಅಂತಂದ್ರೆ ಇದು ಯಾಕಾಗತ್ತೆ, ಅದನ್ನ ಹೇಗೆ ತಡೆಗಟ್ಟಬೇಕು, ಅದನ್ನ ಆಗದ ಹಾಗೆ ಹೇಗೆ ನೋಡ್ಕೊಳ್ಬೇಕು ಅಂತ ತಿಳಿಸ್ಕೊಡಕ್ಕೆ ಅವ್ರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಸುನಂದಾ ಅವರೇ, ಸ್ವಾಗತ, ಸುಸ್ವಾಗತ. ನಮಸ್ಕಾರ. ನಮಸ್ಕಾರ. ದಯವಿಟ್ಟು ಇದು ತಿಳಿಸ್ಕೊಡಿ, ಈ ಸ್ಟಿಲ್ ಬರ್ತ್ ಅಂದ್ರೆ ಏನು ಅಂತ. ಸ್ಟಿಲ್ ಬರ್ತ್ ಅಂದ್ರೆ ಮೃತು ಶಿಶುವಿನ ಜನನ ಅಂತ. ಇದು ಶಿಶು ತಾಯಿ ವಿಚಾರ ಮಾಡ್ತಿರ್ತಾಳೆ, ಕೂಸು ಮೂಗು ತನ್ನಂಗಿರ್ಬೋದು, ಗಂಡಂಗಿರ್ಬೋದು, ಬಣ್ಣ ಅವ್ರಂಗಿರ್ಬೋದು, ನನ್ನಂಗಿರ್ಬೋದು, ಎಲ್ಲ ಅಜ್ಜಿ ಸಹಿತ ವಿಚಾರ ಮಾಡ್ತಾಳೆ ತನ್ನಂಗಿರ್ಬೋದೇನೋ ಅಂತ. ಇಂಥ ಎಲ್ಲ ವಿಚಾರ ಇದ್ದು ಅವ್ರಿಗೆ ಒಂದೊಂದ್ಸಲ ಗೊತ್ತೇ ಆಗೋದಿಲ್ಲ. 9 ತಿಂಗಳ ತನಕನೂ ಹೋಗಿ ಆಮೇಲೆ ಹೋಗ್ಬಿಡ್ತದೆ. ಅದಕ್ಕೆ ಇದು ಈ ತರ ನಮ್ಮ ದೇಶದೊಳಗೆ ಸುಮಾರು 6 ಲಕ್ಷ ಮಕ್ಕಳು ಪ್ರತಿ ವರ್ಷ ಸಾಯ್ತಾವ. 6 ಲಕ್ಷ ಅಂದ್ರೆ 22 ಅಂದಾಜು 22, 1000 ಇದಕ್ಕೆ ಒಂದು 22 ಸಾಯ್ತವೆ ಅಂತ ನಾವು ಇಟ್ಕೋಬಹುದು. ಈಗ ನಾವು ಇದು ಯಾವಾಗ ನಾವು ಇದು ಸ್ಟಿಲ್ ಬರ್ತ್ ಅಥವಾ ಮೃತು ಶಿಶುವಿನ ಜನನ ಅಂತೀವಿ ಅಂದ್ರೆ, ಬೇರೆ ದೇಶದೊಳಗ 20 ವಾರ ಅಂದ್ರೆ 5 ತಿಂಗಳಾದ್ಮೇಲೆ ಅವ್ರು ಅನ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ. ನಾವು ಹಂಗ ಅನ್ನೋದಿಲ್ಲ, ನಾವು 28 ವಾರ ಆದ್ಮೇಲೆ ಅಂತೀವಿ. ಯಾಕಂತೀವಿ ಅಂತಂದ್ರೆ ನಮ್ದು 28 ವಾರ ಆದ್ಮೇಲೆ ನಮ್ಮ ಮಕ್ಕಳು ಸುಮಾರಾಗಿ ಬದುಕ್ತವೆ. ಈಗೀಗ 26 ವಾರಕ್ಕೂ ಬದುಕ್ತವೆ, ಯಾಕಂದ್ರೆ ನಮ್ಮ ಪೀಡಿಯಾಟ್ರಿಷಿಯನ್ ಎಲ್ಲ ಮಕ್ಕಳ ತಂದೆರು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ, ಬದುಕ್ತವೆ. ಆದ್ರೆ ಸುಮಾರಾಗಿ ಅದು ಡೆಫಿನೇಷನ್ ಮಾತ್ರ ಏನಂದ್ರೆ 28 ವಾರ ಆದ್ಮೇಲೆ ಸತ್ತು ಹುಟ್ಟಿದ್ರೆ ಅದಕ್ಕೆ ನಾವು ಸ್ಟಿಲ್ ಬರ್ತ್ ಅಂತೀವಿ. ಇನ್ನು ಹೊರದೇಶದೊಳಗೆ 20 ವಾರದಿಂದ ಅನ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ ಅವರು. ಯಾಕಂದ್ರೆ ನೀವು ಕೇಳಿರ್ಬೋದು ಅಥವಾ ಓದಿರ್ಬೋದು, ಜಪಾನ್ದೊಳಗೆ 330 ಗ್ರಾಮ್ಸ್, ಒಂದು 5 ತಿಂಗಳು ಅಂದ್ರೆ ಒಂದು 500 ಗ್ರಾಮರೇ ಇರ್ತದೆ ಬೇಬಿ. 330 ಗ್ರಾಮ್ ಬೇಬಿನೂ ಉಳಿದದೆ, ಅಷ್ಟು ಕೇರ್ ತಗೊಂಡ್ರು. ನಮ್ಮ ದೇಶದಲ್ಲಿ ನಾನ್ ನೋಡಿದಾಗೆ ಸುಮಾರು 600ರಿಂದ 700 ಗ್ರಾಮ್ ಹಬ್ಬ ಅಂತಂದ್ರೆ ಉಳಿಸ್ಬೋದು. 900 1 kg ಹೆಂಗೋ ಉಳಿಸ್ಬೋದು, ಇಲ್ಲ ಅಂತಂದ್ರೆ ಬಹಳ ಕಷ್ಟ ಆಗತ್ತೆ. ಹೌದು, 600 ಗ್ರಾಮ್ನಿಂದ ನಮ್ದು ದೇಶದಾಗ ಉಳಿತಾ ಇದ್ದಾವೆ. ಸೊ ಇದು ಮಗು ಎಕ್ದಮ್ ಅಂದ್ರೆ ಕೆಲವು ಸಲ 6ರಾಗ ಹೋಗ್ಬೋದು, ಇದು 7ರಾಗ ಹೋಗ್ಬೋದು, 8ರಾಗ ಹೋಗ್ಬೋದು. ಕೆಲವು ಸಲ ಇನ್ನೇನು ಡೆಲಿವರಿ ಆಗ್ತದೆ ಅನ್ನೋದ್ರ ಅವಾಗೇ ಹೋಗ್ಬಿಡ್ಬೋದು. ಅದು ಹೇಳಲಿಕ್ಕೆ ಆಗೋದಿಲ್ಲ. ಇದು ಯಾಕೆ ಕಾರಣ ಅಂತಂದ್ರೆ, ಒಂದಂದ್ರೆ ನಾವು ಇದು ಅವಳು ಗರ್ಭಿಣಿ ಇರುವಾಗಲೇ ಅದಕ್ಕೆ ಏನೋ ತೊಂದರೆ ಇರ್ಬೋದು, ಇಲ್ಲ ಈ ಇದು ಶಿಶುವಿನ ಜನನ ಆಗ್ಬೇಕಾದ್ರೆ ಆವಾಗ ಡೆಲಿವರಿ ಆಗ್ಬೇಕಾದ್ರೆ ಏನಾದ್ರು ತೊಂದರೆ ಆಗ್ಬೋದು. ಆಮೇಲೆ ಡೆಲಿವರಿ ಆದ್ಮೇಲೆ ಮಗು ಹೋದ್ರೆ ಅದಕ್ಕೆ ನಾವು ಮೃತ ಶಿಶುವಿನ ಜನನ ಅನ್ನೋದಿಲ್ಲ, ನ್ಯೂನೇಟಲ್ ಡೆತ್ ಅಂತ ಅಂತೀವಿ. ಈಗ ತಾಯಿ ಬಸರಿದಾಗ ಯಾಕೆ ಹೋಗ್ಬೋದು ಮಗು ಅಂತಂದ್ರೆ, ಮಗುವಿಗೆ ನ್ಯೂನ್ಯತೆ ಇರ್ಬೋದು, ಊನಿರ್ಬೋದು. ಅದು ಇಲ್ಲ ಏನೋ ತಾಯಿಗೊಂದೇನೋ ಇನ್ಫೆಕ್ಷನ್ ಬರ್ತದೆ, ಮೈ ಮೇಲೆ ಗಾದ್ರಿ ಹೇಳ್ತವೆ, ಏನೇನೋ ಆಗ್ತದೆ, ಅದು ಶಿಶುವಿಗೂ ಹೋಗಿ ಅದಕ್ಕೆ ಹೋಗ್ಬೋದು. ಮತ್ತೆ ಯಾವುದೋ ಕಾರಣಕ್ಕೂ ಮಗು ಊಟ ಮಾಡೋದು ಅದರಿಂದ ಪ್ಲಾಸೆಂಟ ಅದಿಂದಾನೆ, ಅದಕ್ಕೆ ಆಕ್ಸಿಜನ್ ಬರ್ತದೆ, ಊಟನೂ ಬರ್ತದೆ, ಎಲ್ಲ ಆಗ್ತದೆ. ಅದಕ್ಕೇನಾದ್ರೂ ಆಕ್ಸಿಜನ್ ಕಮ್ಮಿ ಆದ್ರೆ, ಪ್ರಾಣವಾಯುವಿನ ಕೊರತೆ ಆದ್ರೆ ಅವಾಗ ಬರ್ಬೋದು. ಇಲ್ಲ ಬೇಬಿ, ಈ ಬೊನ್ಸಾಯಿ ಬೇಬಿ ಅಂತಾರಲ್ಲ, ಕುಂಠಿತ, ಅದು ಎಲ್ಲ ಮಗುನಂಗೆ ಇರ್ತದೆ, ಆದ್ರೆ ಅದ್ರದ್ದು ಬೆಳವಣಿಗೆ ಕುಂಠಿತ ಇರ್ತದೆ. ಅದಕ್ಕೆ ಬೊನ್ಸಾಯಿ ಬೇಬಿ ಅಂತೀನಿ ನಾನು. ಅದಕ್ಕೆ ಕುಂಠಿತವಾಗಿ ಅದು ಇನ್ನೂ ತೀರಾ ಸಣ್ಣಾಗಿ, ಅದಕ್ಕೆ ವರ್ಣತಂತುಗಳ ತೊಂದರೆ ಇರ್ತದೆ. ಅಂತ ಟೈಮ್ನಾಗೂ ಆಗ್ಬೋದು. ಕೆಲವು ಸಲ ನಮಗೆ ಗೊತ್ತಾಗ್ಲಿಕ್ಕೂ ಇಲ್ಲ. ಇನ್ ಕೆಲವು ಸಲ ಏನಂದ್ರೆ, ತಾಯಿಗೆ ಮಾಸ್ ಇರ್ತದಲ್ಲ, ಮಾಸದಿಂದ ರಕ್ತಸ್ರಾವ ಆಗ್ಬೋದು, ಅಕಾಲ
ಅಕಾಲ ಇದು ಮಾಸು ಹ್ಮ್ ಬಿಚ್ಚಿಬಿಡ್ಕೊಂಡು ಹ್ಮ್ ಬಿಚ್ಚಿರ್ಬೋದು. ಹ್ಮ್ ಹ್ಮ್ ಇಲ್ಲ ತಾಯಿಗೆ ಜಾಂಡಿಸ್ ಅಥವಾ ಕಾಮಾಲೆ ರೋಗ ಬಂದಿರ್ಬೋದು. ಅಥವಾ ಹ್ಮ್ ಅಥವಾ ಆರ್ ಎಚ್ ಗಂಡ ಪಾಸಿಟಿವ್ ಇರ್ತಾನೆ, ಇವಳು ನೆಗೆಟಿವ್ ಇನ್ಕಾಂಪ್ಯಾಟಬಿಲಿಟಿ. ಇರ್ತಾಳೆ, ಆ ಥರ ಇದ್ರು ಹ್ಮ್ ಅದಾಗ್ಬೋದು. ಇವೆಲ್ಲ ಏನಂದ್ರೆ ಅವಳು ಗರ್ಭಿಣಿ ಇರುವಾಗ ಆಗುವ ಕಾರಣಗಳು. ಇದು ಕಾರಣ. ಹ್ಮ್ ಹ್ಮ್ ಇನ್ನು ನಾವು ಹೆರಿಗೆ ಸಮಯದೊಳಗೆ ಏನಾಗ್ತದೆ ಅದನ್ನ ನಾವು ನೋಡೋಣ. ಹ್ಮ್ ಏನಂತಂದ್ರೆ ಹುಟ್ಟುವಾಗ ಬರ್ತ್ ಟ್ರಾಮಾ, ದೊಡ್ಡ ಬೇಬಿ ಹೌದು. ಇರ್ತವೆ, ಹ್ಮ್ ಆಮೇಲೆ ಹುಟ್ಟುವಾಗ ತೊಂದರೆ ಆಗ್ತದೆ. ಹ್ಮ್ ಇಲ್ಲ ಅಂತಂದ್ರೆ ಅವಾಗನು ಇನ್ಫೆಕ್ಷನ್ ಇತ್ತಂದ್ರೆ ಅವಾಗನೂ ಆಗ್ಬೋದು. ಹೌದು. ಅದನ್ನು ಹ್ಮ್ ಈ ತರ ಅನೇಕ 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 ಕಾರಣಗಳಿಂದನೂ ಆಗ್ಬೋದು. ಹ್ಮ್ ಇನ್ನು ಆಮೇಲೆ ಕಾರ್ಡ್ ರೌಂಡ್ ದ ನೆಕ್ ಅಂತ ಕತ್ತು ಸುತ್ತಲೂ ಅದೇ ಕುರಿ ಆಕ್ಸಿಜನ್ ಕಮ್ಮಿ ಆದ್ರೆ, ಸುತ್ಕೊಂಡಿರೋದು. ಹೌದು, ಆಕ್ಸಿಜನ್ ಕಡಿಮೆ. ಆಕ್ಸಿಜನ್ ಯಾವುದೇ ಕಾರಣದಿಂದನೂ ಬೇಬಿಗೆ ಆಕ್ಸಿಜನ್ ಪ್ರಾಣವಾಯುವಿನ ಕೊರತೆ ಆದ್ರೆ ಅದು ಹ್ಮ್ ಆಗ್ತದೆ. ಆದ್ರೆ ಹ್ಮ್ ಇದು ಎಲ್ಲಾ ಕಾರ್ಡ್ ಅರೌಂಡ್ ದಿ ನೆಕ್ ನಿಂದ ಹ್ಮ್ ಮಗು ಹೋಗೋದಿಲ್ಲ. ಕೆಲವು ಸಲ ಹ್ಮ್ ಅದು ಸಡ್ಲವಾಗಿರ್ತದೆ, ಅವಾಗ ಹಾ ಅದು ಏನಾಗೋದಿಲ್ಲ. ಹ್ಮ್ ನಾನು ಒಂದ್ ಬೇಬಿ ನೋಡಿನಿ, ಅದಕ್ಕೆ 5 ಸುತ್ತು ಬಂದಿತ್ತು. ಒಂದು ಹಾ ಹಾ 5 ಸುತ್ತು, ಅದಕ್ಕೆ ಒಂದು ಪೇನ್ ಬಂದ್ಬಿಟ್ರೆ, ಒಂಚೂರು ಮುಂದೆ ಸರಿದ್ಬಿಟ್ರೆ ಅದು ಇದಾಗ್ತದೆ, ಹೋಗ್ಬಿಡ್ತಿತ್ತು. ಹಾ ಆ, ಈ ಹಾ ಅದಕ್ಕೆ ಈ ತರ ಆಗ್ಬೋದು. ಇನ್ನ ಹ್ಮ್ ನಾವು ಇದನ್ನ ನೋಡ್ಬೋದು, ಇದನ್ನ ತಾಯಿ ಒಳಗೆ ಏನಾರ ದೋಷ ಇರ್ಬೋದೇನೋ, ಹ್ಮ್ ಅದರಿಂದ ಮಗುಗೆ ಏನಾದ್ರೂ ಆಗ್ಬೋದೇನೋ ಅಂತ. ಹ್ಮ್ ಅವಾಗ ತಾಯಿಗೆ ಡಯಾಬಿಟಿಸ್ ಇದೆ ಅಂತ ಇಟ್ಕೊಳ್ಳಿ, ಅಂದ್ರೆ ಮಧುಮೇಹ ರೋಗ, ಅಥವಾ ಬ್ಲಡ್ ಹೌದು. ಪ್ರೆಷರ್ ಇದೆ ಅಂತ ಇಟ್ಕೊಳ್ರಿ. ಹ್ಮ್ ಅಥವಾ ಹ್ಮ್ ಇದು ಬಸ್ರಿನ ನಂಜು ಅಂದ್ರೆ ಪ್ರೀ ಎಕ್ಲಾಂಪ್ಸಿಯಾ ಅಂತ ಇಟ್ಕೊಂಡ. ಹೌದು ಹೌದು. ಅವಾಗ ಅವರು ಅದಕ್ಕೇನು ಬಿಡು, ಕಾಲಿಗೆ ಒಬ್ಬ ಬಂದಿರ್ತದೆ, ಎಲ್ಲರಿಗೂ ಬಂದಿರ್ತದೆ ಬಿಡು ಅಂತ ಅವ್ರು ತೋರಿಸ್ಲಿಕ್ಕಿಲ್ಲ. ಅಂತ ಹ್ಮ್ ಸಮಯದೊಳಗೆ ಅದು ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿ ಆ ಮಾಸದಿಂದ ಅದಕ್ಕೆ ಇದು ರಕ್ತ ಹೋಗೋದು ಬೇಬಿ ಕಮ್ಮಿಯಾಗಿ ಅದು ಹ್ಮ್ ಹೋಗ್ಬಿಡ್ಬೋದು. ಆಮೇಲೆ ಇದೇ ತರ ಡಯಾಬಿಟಿಸ್ನೊಳಗೂ ಪಟ್ಟಂತ ಹೌದು ಹೋಗ್ಬಿಡ್ತವೆ, ಹೇಳಕ್ಕೆ ಹೌದು ಬರೋದಿಲ್ಲ ಹೌದು ಹೌದು ಬೇಬಿ. ಹೌದು ಹ್ಮ್ ಹೌದು. ಆಯ್ತದು ಅದು ಆಮೇಲೆ ಚೆನ್ನಾಗಿ ಆ, ದಪ್ಪ ದಪ್ಪಗೆ ದುಂಡ್ಗೆ ಬೆಳೆದಿರುತ್ತೆ ಹ್ಮ್, ಮಗು, ಆದ್ರೆ ಹೊಟ್ಟೋಗ್ಬಿಡುತ್ತೆ. ಹೌದು. ಹೋಗ್ಬಿಡ್ತವೆ. ಹ್ಮ್ ಇನ್ನು ಮಗುವಿನಿಂದ ಏನಾದರೂ ಅದರದೇ ದೋಷದಿಂದ ಏನಾರ ಆಗ್ಬೋದು ಏನು ಅಂತಂದ್ರೆ, ಹ್ಮ್ ಆಮೇಲೆ ಇದು ಆ, ಒಂದೊಂದ್ಸಲ ಅಂತ ಈ 42 ವಾರ, ಅವ್ರದ್ದು ಹ್ಮ್ ಡೇಟು 40 ವಾರ ಅಂತಂತೀವಿ, ಅಂದ್ರೆ 10 ತಿಂಗಳ ಅಂತ ತಿಳ್ಕೊಡ್ರಿ. ಇದು ಹ್ಮ್ ಯಾವುದು, ಚಂದ್ರಮಾನ ಮಾಸದಿಂದ 10 ತಿಂಗಳ, ಹಾ ಸೌರಮಾನದಿಂದ 9 ತಿಂಗಳ 7 ದಿವಸ. ಇದು ಹ್ಮ್ ನಾನು ಅಷ್ಟು ವಾರ ಅದು ದಾಟಿದ್ರು ಆಮೇಲೇನು ಹೆರಿಗೆ ಆಗದಿದ್ರೆ ಅವಾಗ ಏನಾಗ್ತಂದ್ರೆ ಮಾಸನಿಂದ ಮಗುವಿಗೆ ಹೋಗುವ ರಕ್ತ ಕಡಿಮೆ ಆಗ್ತಾ ಹೋಗ್ತದೆ, ಯಾಕಂದ್ರೆ ಅಲ್ಲಿ ಅಂದ್ರೆ ಓವರ್ ಕ್ಯಾಲ್ಸಿಯಂ. ಓವರ್ ಮೆಚೂರ್ ಆಗಿರುತ್ತೆ, ಓವರ್ ಮೆಚೂರ್ ಆಗುತ್ತೆ. ಹಾ ಅವಾಗ ಏನಂದ್ರೆ ಕ್ಯಾಲ್ಸಿಯಂ ಡೆಪಾಸಿಟ್ ಆಗಿ ಅದಕ್ಕೆ ರಕ್ತ ಹ್ಮ್ ಕಮ್ಮಿ ಆಗ್ಬಿಡ್ತದೆ. ಹೀಗಾಗಿ ಹ್ಮ್ ಅದಕ್ಕೆ ಹೈಪಾಕ್ಸಿ ಆಗಿ ಆಕ್ಸಿಜನ್ ಕಡಿಮೆಯಾಗಿ ಆಗ್ಬೋದು. ಇದು ಕೆಲವು ಸಲ. ಇನ್ನು ಕೆಲವು ಸಲ ಅದು ಮಗು ಉಳ್ಕೋತದೆ. ಹೆಂಗೆ ಹ್ಮ್ ಅಂತಂದ್ರೆ ಸ್ಲೋ ಮೆತ್ತಗೆ ಅದು ಕ್ಯಾಲ್ಸಿಯಂ ಡೆಪಾಸಿಷನ್ ಆಗಿ ಅದ್ಬಿಟ್ರೆ ಅದು ಮಗು ಸಾಯೋದಿಲ್ಲ, ಉಳ್ಕೋತದೆ, ಅದ್ರ ಸಣ್ಣ ಹ್ಮ್ ಆಗ್ಕೋತ ಹೋಗ್ತದೆ, ಸಣ್ಣ ಆಗ್ತದೆ. ಹಾ ಆಮೇಲೆ ಹ ಇದು ಏನಂದ್ರೆ ಈಗ ಒಂದು 2 ಮಕ್ಕಳಲ್ಲ, 3 4 ಹಿಂಗ್ ಮಕ್ಕಳಾದ್ರೆ ಹ್ಮ್ ಅವು ಬೇಗ ಹೆರಿಗೆ ಆಗಿ ನಾವು ಅವಾಗ ಕಾಲ ಹೆರಿಗೆನೇ ಆಗ್ಬೋದು, ಅಥವಾ ಸತ್ತು ಹುಟ್ಬೋದು, ಆ ಥರ ಎಲ್ಲ ತೊಂದರೆ ಆಗ್ತದೆ. ಹ್ಮ್ ಕೆಲವರು ಇದನ್ನ ನಾವು ಹೆಂಗ್ ತಿಳ್ಕೋಬೇಕು ಹ್ಮ್ ಅಂತ, ತಾಯಿ ಹೌದು. ಹೆಂಗ್ ತಿಳ್ಕೋಬೇಕು ಬಹಳ ಮುಖ್ಯ. ಮಗು ಹೋಗ್ತಾ. ಹ ಒಳಗಡೆ ಮಗುಗೆ ತೊಂದರೆ ಆಗ್ತಾ ಇದೆ, ಫೀಟಲ್ ಡಿಸ್ಟ್ರೆಸ್ ಆಗ್ತಾ ಇದೆ ಅಂತ ತಾಯಿ ಗೊತ್ತಾಗ್ಬೇಕು, ಇಲ್ಲಂದ್ರೆ ಅವ್ರ ಹ ತಕ್ಷಣಕ್ಕೆ ಆಸ್ಪತ್ರೆಗೆ ಬರೋದಿಲ್ಲ. ಬರೋದಿಲ್ಲ. ಹೌದು. ಹ್ಮ್ ಏನಂತಂದ್ರೆ ಇದ್ರೊಳಗ ಮುಖ್ಯ ಅಂತಂದ್ರೆ ನಾವು ತಾಯಿನೇ ತಾಯಿನೇ ನೋಡ್ಕೋಬೇಕು. ಏನದು ಅಂತಂದ್ರೆ ಮಗುವಿನ ಇದು ಏನು ಕಾಲಿನ ಒದಿತಾ ಅನ್ರಿ, ಅಥವಾ ಆಟ ಆಡ್ತದೆ ಹ. ಅಂತನ್ರಿ, ಹ್ಮ್ ಅದು ತಾಯಿಗೆ ಗೊತ್ತಾಗ್ತದೆ. ಈಗ ಫೀಟಲ್ ಮೊದ್ಲೇ ಮೂವ್ಮೆಂಟ್. ಹ್ಮ್ ಫಿಟಲ್ ಮೂಮೆಂಟ್ ಮೊದಲೇ ಸಲ ತಾಯಿಗೆ ಅದೊಂದು 5 ತಿಂಗಳು ಗೊತ್ತಾಗ್ಬೋದು. ಒಂದ್ಸಲ ಹೆರಿಗೆ ಆದ್ಮೇಲೆ ಅವಳಿಗೆ 4 4.5 ತಿಂಗಳಿಗೆ ಗೊತ್ತಾಗ್ಬಿಡ್ತದೆ ಅದು. ಹಾ ಈ ತರದ್ದು ಅವಳು ಇದನ್ನೇಂತಂದ್ರೆ ನಾವು ಯಾವಾಗ್ಲೂ ಹೇಳ್ತೀವಿ, ನೀವು ಒಂದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದ್ಮೇಲೆ, ಮಧ್ಯಾಹ್ನ ಊಟ ಆದ್ಮೇಲೆ, ರಾತ್ರಿ ಹ್ಮ್ ಊಟ ಆದ್ಮೇಲೆ ನೀವು ಒಂದೊಂದು ತಾಸು ಬೈ ವಾಚ್ ಹ್ಮ್ ಹ್ಮ್ ಹಿಡ್ಕೊಂಡು ನೋಡ್ರಿ ನೀವು. ಹಂಗನೆ ಅವಾಗ ಒಂದ್ಸಲ ಆಗಿತ್ತಾ, ಇವಾಗ ಒಂದ್ಸಲ ಆಯ್ತಾ, ಆ ತರ ಅಲ್ಲ. ವಾಚ್ ಹ್ಮ್ ಅದನ್ನ ಇಟ್ಕೊಂಡು ನೀವು ನೋಡ್ರಿ, ಅದು ಎಷ್ಟು ಸಲ ಮೂವ್ ಆಗ್ತದೆ ಅದು ನೋಡ್ರಿ ಅಂತ ಹೇಳ್ತೀವಿ ನಾವು. ಹ್ಮ್ ಅದು ಹ್ಮ್ ತಾಯಿಗೆ ಮೂವ್ಮೆಂಟ್ ಸ್ವಲ್ಪ ಕಮ್ಮಿ ಆದ್ರೆ ಹ್ಮ್ ಅಂತಂದ್ರೆ, ಕೆಲವು ಸಲ ಮಗು ಮಲಗಿರ್ತದೆ, ಹಾ ಆವಾಗ ಹಾ ಮೂವ್ಮೆಂಟ್ ಇರುದಿಲ್ಲ. ಅಥವಾ ಹ್ಮ್ ಕೆಲವು ಸಲ ಆ, ನೀರ್ ಜಾಸ್ತಿ ಇರ್ತದೆ, ಅವಾಗೂ ಹ್ಮ್ ಮೂವ್ಮೆಂಟ್ ಇರ್ಲಿಕ್ಕಿಲ್ಲ. ಮೂವ್ಮೆಂಟ್ ಇನ್ನು ಗೊತ್ತಾಗಲ್ಲ. ಮಕ್ಕಳು ಜಾಸ್ತಿ ಇದ್ರೆ ಮೂವ್ಮೆಂಟ್ ಜಾಸ್ತಿ ಇರ್ಬೋದು. ಇದಕ್ಕೆ ಅದ್ರದ್ದೆಲ್ಲ ಅದರದೇ ಪ್ರಾಬ್ಲಮ್ಸ್ ಇರ್ತವೆ. ಆದ್ರೂ ಹ್ಮ್ ತಾಯಿ ಆ ಮೂವ್ಮೆಂಟ್ ತಾವು ನೋಡ್ತಾ ಇರ್ಬೇಕು. ಹೌದು. ಅಕಸ್ಮಾತ್ ಏನಾದ್ರೂ ಅವಳು ಕಮ್ಮಿ ಅನ್ಸಿದ್ರೆ ತಕ್ಷಣ ಬಂದವಳು ಡಾಕ್ಟರ್ ನೋಡ್ಬೇಕು. ಹಾ ಇನ್ನು ಡಾಕ್ಟರ್ ಕಡೆ ಬಂದ್ಮೇಲೆ ಏನಾಗ್ತದೆ ಅಂತಂದ್ರೆ, ಅದ್ರದ್ದು ಹೈಟ್ ಅಂದ್ರೆ ಈ ಗರ್ಭಕೋಶ ಇರ್ತದಲ್ಲ, ಅದು ಹ್ಮ್ 5 ತಿಂಗಳಿಗೆ ಎಷ್ಟಿರ್ಬೇಕು, 6 ತಿಂಗಳಿಗೆ ಎಷ್ಟಿರ್ಬೇಕು, 7 ತಿಂಗಳಿಗೆ ಎಷ್ಟಿರ್ಬೇಕು, ಎಷ್ಟು ಅದಕ್ಕಿಂತ ಬೆಳೀತಾ ಒಂಚೂರು ಹೋಗ್ಬೇಕದು. ಹಾ ಬೆಳೆಯೋದ್ ಬದ್ಲಿ ಅದು ಅಲ್ಲಿಗೆ ಸ್ಥಗಿತ ಇರ್ತದೆ. ಹಾ ಅದು ಹಾ ಒಂದು. ಆಮೇಲೆ ಬೇಬಿದು ಮೂಮೆಂಟು ಇರುದಿಲ್ಲ. ಆಮೇಲೆ ಹ್ಮ್ ಹಾರ್ಟ್ ಸೌಂಡು ಕಾಣಿಸೋದಿಲ್ಲ. ಕೇಳ್ಸಲ್ಲ. ಆಮೇಲೆ ಅದನ್ನ ನಾವು ಕನ್ಫರ್ಮ್ ಮಾಡ್ಕೋಬಹುದು. ಏನು ಅಂತಂದ್ರೆ ಹ್ಮ್ ಹ್ಮ್ ಇದು ಸ್ಕ್ಯಾನ್ ನೋಡಿ ಕನ್ಫರ್ಮ್ ಮಾಡ್ಬಿಡ್ಬೋದು.
ಹ್ಮ್ ಅದನ್ನ ಅವಾಗ ಆಮೇಲೆ ಸ್ಕ್ಯಾನರ್ ಮೊದಲೆಲ್ಲ ನಮ್ಮ ಕಾಲದಾಗ ನಾವು ಎಕ್ಸ್ರೇ ನೋಡ್ತಿದ್ವಿ. ಅವಾಗ ಹೌದು. ಏನಂತಂದ್ರೆ ಭಾಳ ದಿವಸ ಆಗಿದ್ರೆ ಆಮೇಲೆ ಇದು ಫೀಟೋಸ್ಕೋಪ್ ಅಂತ ಹಿಂಗೆ ಇಟ್ಕೊಂಡು ಕಿವಿ ಅದು ಅದು ಹಚ್ಬಿಟ್ಟು ಅದು ಕೇಳ್ತಾ ಇದ್ವಿ. ನೋಡ್ತಿದ್ವಿ ಹೌದು ನೋಡ್ತಿದ್ವಿ. ಹೌದು. ಈಗ ಅದೆಲ್ಲ ಏನಿಲ್ಲ, ನಾವು ಅಲ್ಲೇ ಏನಿಲ್ಲ. ಡೈರೆಕ್ಟ್ ಆಗಿ ಹೌದು. ಅದನ್ನು ನಾವು ನೋಡ್ಕೋಬಹುದು. ಆಮೇಲೆ ಅದ್ರಾಗ ಅವಾಗದು ಫೀಟಲ್ ಹಾರ್ಟ್ ಇಲ್ಲ ಅಂತ ಗೊತ್ತಾಗ್ತದೆ. ಹ್ಮ್ ಹ್ಮ್ ಅದಾದ ಮೇಲೆ ನಾವು ಆದಷ್ಟು ಹೆರಿಗೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋದು ಅದನ್ನ. ಯಾಕಂದ್ರೆ ಹ್ಮ್ ಇದು ಏನಪ್ಪಾ, ಮಗು ಉಸಿರುಗಟ್ತದೆ ಅಂದಾಗ ಸಿಸೇರಿಯನ್ ಮಾಡ್ಬೋದು. ಇದ್ರ ಹೌದು. ಉಸಿರುಗಟ್ಟೋ ಪ್ರಶ್ನೆನೇ ಇರುವುದಿಲ್ಲ. ಹ್ಮ್ ಆದಷ್ಟು ಎಲ್ಲರೂ ನಾರ್ಮಲ್ ಹೆರಿಗೆ ಮಾಡ್ಲಿಕ್ಕೆ ಪ್ರಯತ್ನ ಹ್ಮ್ ಮಾಡ್ತಾರೆ. ಹ್ಮ್ ಇನ್ನ ಪ್ರಶ್ನೆ ಇನ್ನೇನ್ ಬರ್ತದೆ ಅಂತಂದ್ರೆ, ಕೆಲವು ಹ್ಮ್ ಸಲ ಮುಂದಿನ ಸಲನೂ ಹಿಂಗೆ ಆಗ್ತದೇನೋ ಅಂತ ಕೆಲವರು ಕೇಳ್ತಾರೆ. ಹೌದು 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 ಹೌದು. ಹ್ಮ್. ಅವಾಗ ನಾನು ಏನೇನೋದಂದ್ರೆ, ಆ ಅದಕ್ಕೆ ನಾವು ಅವ್ರದ್ದು ಹಳೇದು ಇದು ಡೆಲಿವರಿ ಆದ ಕೂಡಲೇ ನಾವು ಏನು ಡಿಸ್ಚಾರ್ಜ್ ಕಾರ್ಡ್ ಅಂತ ಏನು ಕೊಡ್ತೀವಿ, ಅದರಲ್ಲಿ ಡಿಟೇಲ್ ಅದನ್ನ ಆಗಿ ಬರ್ದಿರ್ಬೇಕು. ಹಾ. ಆಹಾ ಅದನ್ನ ಅವ್ರು ಎಸಿಬಾರ್ದು. ಅಯ್ಯೋ 8 ಹೌದು. ವರ್ಷ ಕೆಳಗೆ ಹೆರಿಗೆ ಆಯ್ತು ಬಿಡ್ರಿ, ಈಗ ಎಲ್ಲಿರ್ತದೆ ಅಂತ. ಹಂಗಲ್ಲ. ಹ್ಮ್ ನೀವು ಹ್ಮ್ ನಾ ಯಾವಾಗ್ಲೂ ಹೇಳ್ತೀನಿ, ನೀವು ಒಂದು 500 ರೂಪಾಯಿ ನೋಟು ಹೆಂಗ್ ಕರೆಕ್ಟ್ ಆಗಿ ಇಟ್ಕೋತೀರೋ ಇಲ್ಲೋ, ಹ್ಮ್ ಅದಕ್ಕೆ ಅದು 1000 ರೂಪಾಯಿ ನೋಟ್ದಂತ ತಿಳ್ಕೊಡ್ರಿ. ಅದನ್ನ ನೀವು ಕಳಿಬೇಡ್ರಿ ಅಂತೀನಿ. ಅದು ಹ್ಮ್ ಇಂಪಾರ್ಟೆಂಟ್ ಅದು. ಅದಕ್ಕೆ ಹೌದು. ಅದಕ್ಕೆ ಎಲ್ಲ ರೆಕಾರ್ಡ್ ಹಿಸ್ಟ್ರಿ ಬೇಕು. ಇರುತ್ತೆ ಅದರಲ್ಲಿ, ಏನೇನಿರುತ್ತೆ ಅನ್ನೋದು ಎಲ್ಲ ಬರ್ದಿರ್ತಾರೆ. ಹೌದು. ಹಾ, ಅಂತ ಅದಕ್ಕೆ ಅದ್ರೊಳಗೆ ನಾವು ಅದನ್ನ ನೋಡ್ಕೋಬೇಕು. ಅವಳದೇನು ಯಾಕೆ ಆಯ್ತು, ಆರ್ ಎಚ್ ಏನಾದ್ರೂ ಪ್ರಾಬ್ಲಮ್ ಇತ್ತಾ, ಹ್ಮ್ ಇಲ್ಲ ಡಯಾಬಿಟಿಸ್ ಇತ್ತ, ಅದಕ್ಕೆ HbA1c ಅಂತ ಹ್ಮ್ ಟೆಸ್ಟ್ ಮಾಡ್ತಾರೆ. ಹ್ಮ್ ಹ್ಮ್ ಅಥವಾ ಏನಾದ್ರೂ ಇನ್ಫೆಕ್ಷನ್ ಆಗಿತ್ತಾ, ಇಲ್ಲಾಂದ್ರೆ ಹ್ಮ್ ಈಗ ಅಪ್ಲಾ ಅಂತ ಬಂದಿದಾವೆ. 10 ಹ್ಮ್ ವಾರದೊಳಗನೆ ಹ್ಮ್ ಕೆಲವು ಮಕ್ಕಳು ಹೋಗ್ತವೆ ಅಂದ್ರೆ 2.5 ತಿಂಗಳಿಗೆ ಸತ್ತ ಅಬಾರ್ಷನ್ ಆಗ್ಬಿಡ್ತದೆ. ಮುಂದೆ ಹ್ಮ್ ಇಲ್ಲ ಅಂತಂದ್ರೆ ಸ್ವಲ್ಪ ದಿವಸ ಆದ್ಮೇಲೆ BP ಗಿಪಿ ಬಂದು ಆಮೇಲೆ ಹೋಗ್ತದೆ ಹ್ಮ್ ಹ್ಮ್ ಅಂತ. ಹ್ಮ್ ಅದೇನಾದ್ರೂ ಆಗಿತ್ತೇನು, ಅಥವಾ ಹ್ಮ್ ಕೆಲವು ಸಲ ಜಾಂಡೀಸ್ ಇರ್ತದಲ್ಲ, ಈ ಹ್ಮ್ ಸಲನೂ ಬರ್ಬೋದು, ಮುಂದಿನ ಸಲನೂ ಬರ್ಬೋದು, ಮುಂದಿನ ಸಲ ಕೆಲವು ಜಾಂಡೀಸ್ ಎಲ್ಲ ಅನ್ನೋದಿಲ್ಲ ನಾನು. ಹಾ 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 ಕೆಲವು ಹಾ. ಅಬ್ಸ್ಟ್ರಕ್ಟಿವ್ ಇಂಟ್ರಾಹೆಪಟಿಕ್ ಕೋಲಿಸ್ಟಾಸಿಸ್ ಅಂತ ಇರ್ತಾವ. ಹ್ಮ್ ಅದ್ರಾಗ ಹ್ಮ್ ಏನಂತಂದ್ರೆ ಹ್ಮ್ ಅವು ಮಗು ಸಡನ್ ಆಗಿ ಹೋಗೇ ಬಿಡ್ಬೋದು ಅವು ನೋವು. ಹ್ಮ್ ಅದಕ್ಕೆ ಹಾ. ಅದು ಏನಾಗಿರುತ್ತೆ ಅನ್ನೋದು ಅವ್ರಿಗೆ ಬಂದಿರ್ತಾರೆ. ಅದಕ್ಕೆ ಹ್ಮ್ ನಾವು ಅದನ್ನ ನೋಡ್ಬೇಕಾಗ್ತದೆ. ಅದನ್ನ ಎಸಿಬಾರ್ದು ಅಂತ ನಾನು ಹೌದು ಹೇಳ್ತೀನಿ. ಹೌದು. ಹಾ. ಒಂದು, ಅವರು ಪಾಸ್ಟ್ ಹಿಸ್ಟ್ರಿ ಏನಿತ್ತು ಅನ್ನೋದನ್ನ ತಗೊಂಡ್ ಬರ್ತಾರೆ. ಎರಡನೇದು, ನೀವು ಪರೀಕ್ಷೆ ಮಾಡ್ತೀರಿ. ಹೇಗೆ ಡಿಸೈಡ್ ಮಾಡ್ತೀರಿ ಈ ಮಗುಗೆ ಪ್ರಾಬ್ಲಮ್ ಇದೆ, ಇದು ಸರಿಯಾಗಿ ಪುಟ್ಟದೇ ಇರ್ಬೋದು ಅನ್ನೋದನ್ನ ಹೇಗೆ ನಿಮಗೆ ಗೊತ್ತಾಗತ್ತೆ? ಈಗ ಅದು ಯಾವಾಗ ಸಿಸೇರಿಯನ್ ಮಾಡ್ಬೇಕು ಅಂತ ಅನ್ನೋದು ಹೇಗೆ ಗೊತ್ತಾಗತ್ತೆ ನಿಮ್ಗೆ? ಹ್ಮ್ ಅಂತ ಈಗೇನಂದ್ರೆ, ಈಗ ಡಯಾಬಿಟಿಸ್ ಇತ್ತು ಅಂದ್ರೆ ಹೋದ ಸಲ ಅವ್ರು ಟ್ರೀಟ್ಮೆಂಟ್ ತಗೊಂಡಿದ್ಲೋ ಇಲ್ಲೋ, ತಗೊಂಡ್ರು ಹ್ಮ್ ಸರಿ ಕಂಟ್ರೋಲ್ ಆಗಿತ್ತಿಲ್ಲೋ, ಈ ಸಲ ಅದನ್ನ ಕಂಟ್ರೋಲ್ ಮಾಡ್ಬೇಕು. ಹೋದ ಹೌದು. ಸಲ ಅವಳಿಗೆ BP ಇತ್ತಿಲ್ಲೋ, ಅದನ್ನ ನಾವು ಈಗಂತೂ ಫಸ್ಟ್ ಮೊದ್ಲಿಂದ ಮೊದ್ಲಿನ ತ್ರೈಮಾಸಿಕದೊಳಗನೆ ಅದು ಯೂಟ್ರೈನ್ ಆರ್ ಟಿ ಡಾಪ್ಲರ್ ನೋಡ್ಕೊಂಡು ಎಲ್ಲ ನೋಡ್ಕೊಂಡು ಈಗ ಹೇಳ್ಬಿಡ್ತೀವಿ. ಅವಾಗೆ ಹೌದು ಟ್ಯಾಬ್ಲೆಟ್ ಹಾಕ್ಬಿಡ್ತೀವಿ. ಸೊ ಇಂಥವ್ರು ಫ್ರೀಕ್ವೆಂಟ್ಲಿ ಅವಾಗ 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 ನಾವು ಆಸ್ಪತ್ರೆಗೆ ಕರಿತಾನೆ ಇರ್ತೀವಿ. ಹೌದು ಹೌದು. ಹಾ. ಆಮೇಲೆ ಇನ್ನೂ ಒಂದ್ ಏನಂತಂದ್ರೆ, ನಾನು ಅದೊಂದು ಹೇಳಿಕ್ ಬರ್ತೆ. ಈ ಹ್ಮ್ ಮಗು ಹುಟ್ಟಿದ ಮೇಲೆ ಕೆಲವು ಸಲ ನಾವು ಪೋಸ್ಟ್ ಮಾರ್ಟಮ್ ಮಾಡ್ತೀವಿ. ಹಾ, ಹೌದು. ಅದಕ್ಕೆ ಬಹಳ ಜನ ಒಪ್ಪೋದಿಲ್ಲ. ಹ್ಮ್ ಅದನ್ನ ಒಂದು ಪೋಸ್ಟ್ ಮಾರ್ಟಮ್, ಅಯ್ಯೋ ಅದ್ರ ಮಗುನ್ ಕೊಯ್ತಾರೆ, ಹೋಗ್ಬಿಡ್ತು ಮತ್ತೆ ಅದೊಂದು ಯಾಕೆ ಅಂತ. ಅಂದ್ರೆ ನಾ ಎಲ್ಲಾ ಟೈಮ್ನಾಗೂ ಮತ್ತೆ ಮುಂದೆ ಆ ತರ ಆಗಬಾರ್ದು ಅಂತ ಈಗ ಹಾ ನಾವು ಪೋಸ್ಟ್ ಮಾರ್ಟಮ್ ಮಾಡಿದಾಗ ಹಾ ಅದರಲ್ಲಿ ಹಾರ್ಟ್ದು ನ್ಯೂನತೆ, ಕಾಂಪ್ಲೆಕ್ಸ್ ಕಂಜನೈಟ್ಲ್ ಇತ್ತಂದ್ರೆ ಅದು ಗೊತ್ತಾಗತ್ತೆ. ಬಟ್ ಆದ್ರೆ ಈಗೇನಾಗ್ಬಿಟ್ಟಿದೆ ಅಂತಂದ್ರೆ, ನಮಗೆ ಮೊದಲೇ ಎಲ್ಲ ಫೀಟ್ಲಿ ಎಕೋನಲ್ಲಿ ಗೊತ್ತಾಗಿರೋದ್ರಿಂದ ಎಲ್ಲ ನಾವು ಪ್ರಿಕಾಷನ್ ತಗೋಬಹುದು. ಹಾಗಾಗಿ ಇಷ್ಟು ಸವಿವರವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ರ ಬಗ್ಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.